ಸೀದಾ ನಮ್ಮ ಜಾನುನ ನಮ್ಮ ಹೋಟ್ಲಲ್ಲಿ ಡ್ರಾಪ್ ಮಾಡಿ ನಾನು ಮನೆಗೆ ಹೊರಡ್ತಾ ಇದ್ದೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಬೆಳಗ್ಗೆ ಎದ್ದ ತಕ್ಷಣ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಏನಪ್ಪ ಅಂದರೆ ಒಂದು ಮದುವೆಗೆ ಹೋಗೋದಿದೆ, ರೆಡಿ ಆಗಬೇಕು. ಬನ್ನಿ ಇವಾಗ ಹೆಂಗೆ ಮದುವೆಯಲ್ಲಿ ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ, ಬನ್ನಿ ಫಾಲೋ ಮಾಡಿ. ಈಗ ಫಸ್ಟ್ ಎದ್ದು ಲುಜ್ಜಿ ಎಲ್ಲ ರೆಡಿ ಆಗಬೇಕು. ಅದಾದಮೇಲೆ ಇವಾಗ ಅಲ್ಲಿ ನಮ್ಮ ಅಕ್ಕ ಮನೆಗೆ ಹೋಗಿ ಸೀರೆ ಉಟ್ಕೋಬೇಕು. ನಂಗೆ ಸೀರೆ ಉಟ್ಕೊಳಕ್ಕಂತೂ ಬರಲ್ಲ, ಸೊ ಎಲ್ಲ ರೆಡಿಯಾಗಿ ತೋರಿಸ್ತಾರೆ. ಬನ್ನಿ. ಬ್ರಷ್ ಮಾಡಬೇಕು ನೋಡಿ ಗಬಿ. ನೀರು ಹಾಕು, ಸ್ವಲ್ಪ ನೀರು ಹಾಕಿ. ಗಾಯ್ಸ್ ಹಾಕ್ತಾರ ನೀರು? ನಿಂಗೆ ಪೇಸ್ಟ್ ಹಾಕೊಂಡ್ಯಾ? ಪೇಸ್ಟ್ ಹಾಕು ಫಸ್ಟ್. ಸಾಕು ನೀರು ಹಾಕು. ಗಬ್ಬಿ ಇಲ್ಲ ಆಗಲ್ಲ ನಿಂಗೆ. ಅಲ್ಲಿ ಹೋಗು, ವಾಶ್ರೂಮ್ ಒಳಗೆ ಹೋಗು ಚಲೋ ಹೋಗು. ಲೈಟ್ ಹಾಕೋ. ಸ್ಟೂಲ್ ಅಲ್ಲೇ ಇದೆ, ಆ ಬಕೆಟ್ನ ಕೆಳಗೆ ಇಟ್ಬಿಟ್ಟು ಎತ್ಕೋ. ಈಗ ಬ್ರಷ್ ಮಾಡಿ ಗಾಯ್ಸ್, ಈಗ ಬ್ರಷ್ ಮಾಡಿ ಬೇಗ ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಹೋಗಬೇಕು. 9ರಿಂದ 9:15 ಮುಹೂರ್ತ ಇದೆ. ಸೊ ಅಷ್ಟರೊಳಗಡೆ ನಾನು ಅಲ್ಲಿದ್ದರೆ ಮದುವೆ ನೋಡ್ಬೋದು, ಇಲ್ಲಾಂದರೆ ಊಟ ಮಾಡ್ಕೊಂಡು ಬರಬೇಕಷ್ಟೆ. ಸೊ ಈಗ ಬೇಗ ರೆಡಿಯಾಗಿ ಹೋಗೋಣ. ಈಗ ಫೇಸ್ ವಾಶ್ ಮಾಡಿ ಆಗಿದೆ, ಹಲ್ಲುಜ್ಜಾಗಿದೆ. ಸೊ ಇವಾಗ ನಾನು ಬೆಳಗ್ಗೆ ಎದ್ದ ತಕ್ಷಣ ನಂಗೆ ಒಂದು ಲೋಟ ಬಿಸಿನೀರು ಕುಡಿಲೇಬೇಕು. ಸೊ ಈಗ ಬಿಸಿನೀರು ಕುಡ್ಕೊಂಡು ಏನಾಗಬೇಕು, ಸೊ ಈಗ ಬಿಸಿನೀರು ಕುಡ್ಕೊಂಡು ನಾನು ಸ್ನಾನ ಮಾಡಬೇಕು. ಸ್ನಾನ ಮಾಡಿ ರೆಡಿಯಾಗಿ ಆಮೇಲೆ ಅಲ್ಲಿ ಹೋಗಿ ರೆಡಿ ಆಗಬೇಕು. ಬನ್ನಿ. ಈಗ ಬೇಗ ಬಿಸಿನೀರು ಕುಡ್ಕೊಂಡು ಬೇಗ ಬಿಸಿನೀರು ಕುಡ್ಕೊಂಡು ಆಮೇಲೆ ಸ್ನಾನ ಮಾಡಕ್ಕೆ ಹೋಗೋಣ ಬೇಕಂತ. ಈಗ ಬಿಸಿನೀರು ಕುಟ್ಕೊಂಡು ಹೋಗೋಣ ಬೇಗ ಅಂತ ಕುಡಿದು ಗೆಟ್ ರೆಡಿ ವಿತ್ ಮೀ ಅಂತ ಇಲ್ಲ. ಈಗ ಬಿಸಿನೀರು ಕುಡಿದು ಮಕ್ಕನೋದು ಏನು ಮಾಡೋದು? ಮಕ್ಕನ್ ಬಿಡೋದು. ಬಿಸಿನೀರು ಕುಡಿದು ಮಕ್ಕೊಂಡ್ಬಿಡೋದಾ? ನಿದ್ರೆ ಬರ್ತಾ ಇದೆ ಗಾಯ್ಸ್. ಈಗ ಟೈಮ್ ಬಂದು 6:15 ಆಗಿದೆ. ಅಲ್ಲ, 6:45 ಆಗಿಬಿಟ್ಟಿದೆಲ್ಲ ಜಾನು. ಹೋಗೋಣ ಬೇಗ. ಕೈಯಲ್ಲಿ ಇಟ್ಕೊಂಡಿದ್ರೆ ನೀನಂಗೆ ಕಾಣಿಸ್ತಾ ಇದೆಯಾ? ಹಾಯ್ ಗಾಯ್ಸ್, ಈಗ ಫೈನಲಿ ಸ್ನಾನ ಮಾಡ್ಕೊಬಂದೆ. ಈಗ ಬ್ರೇಕ್ಫಾಸ್ಟ್ ತಿಂದು ಈಗ ನಮ್ಮ ಅಕ್ಕನ ಮನೆಗೆ ಹೋಗಬೇಕು. ಅಲ್ಲಿ ಸೀರೆ ಉಟ್ಕೊಂಡು ಬಂದು ಮತ್ತೆ ಇಲ್ಲಿ ಬಂದು ರೆಡಿಯಾಗಿ ಆಮೇಲೆ ಇಲ್ಲಿಂದ ಮದುವೆಗೆ ಹೋಗ್ಬೇಕು. ಈಗ ಬ್ರೇಕ್ಫಾಸ್ಟ್ಗೆ ಓಟ್ಸ್ ಮತ್ತು ಬನಾನಾ ತಿಂತಾಯಿದ್ದೀನಿ. ಇದು ತಿಂದ್ಕೊಂಡು ಈಗ ತಿಂದ್ಕೊಂಡು ಅಲ್ಲಿ ಹೋಗಿ ರೆಡಿ ಆಗೋಣ. ಬನ್ನಿ, ಫಸ್ಟ್ ತಿಂದು ಮುಗಿಸ್ತೀನಿ, ಆಮೇಲೆ ಹಿಂಗೆ ಸಿಗ್ತೀನಿ.
ಈಗ ಫೈನಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿದಿದೆ. ಈಗ ನಾನು ರೆಡಿ ಆಗೋಕ್ಕೆ ನಮ್ಮ ಅಕ್ಕನೇ ಹೋಗ್ತಿದ್ದೀನಿ. ನೋಡಿ ಇವತ್ತಿನ ನನ್ನ ಔಟ್ಫಿಟ್ ಗೋಲ್ಡ್ ಸ್ಯಾರಿ. ಈಗ ಅಲ್ಲೇ ಹೋಗಿ ರೆಡಿಯಾಗಿ ಹೆಂಗೆ ಕಾಣಿಸ್ತೀನಿ ಅಂತ ನೋಡಿ ನಮ್ಮಲ್ಲಿ ಹೋಗೋಣ. ನಾನು ಬಾ ಫ್ಯಾನ್ ಆಫ್ ಮಾಡಿ. ಆಫ್ ಮಾಡಿದ್ರೆ ಆನ್ ಮಾಡ್ತೀವಿ. ಹೀಲ್ಸ್ ಬೇಕಾ ನಿಂಗೆ? ಸ್ಟೈಲ್ ಮಾಡ್ತೀಯ ನೀನು? ಆಯಿತು, ಬಂದ್ಮೇಲೆ ತಗೊಂಡು ಇವಾಗ ವಾಪಸ್ ಬರಬೇಕಲ್ಲ ಮತ್ತೆ, ಅವಾಗ ತಗೋಣ. ಮಳೆ ಬರ್ತಿದೆ ಅಂಕಲ್. ಆಚೆ ಕಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಗೈಸ್ ವೆದರ್. ಸೊ ಈಗ ಬನ್ನಿ ಅಲ್ಲಿ ಹೋಗಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ಅಲ್ಲಿಗೆ ಹೋಗೋಣ. ಈಗ ಫೈನಲಿ ಅವ್ರ ಮನೆಗೆ ರೀಚ್ ಆಗಿದ್ದೀನಿ. ಬನ್ನಿ ಹೋಗಿ ರೆಡಿ ಆಗೋಣ. ಸರಿ ಸಾಕು. ಗುಡ್ ಮಾರ್ನಿಂಗ್. ಈಗ ಬೆಳಗಾಗ್ತಾ ಇತ್ತ ನಿಮಗೆ. ಈಗ ನಾವು ರೆಡಿ ಆಗೋಕ್ಕೆ ಬಂದಿದ್ದೀವಿ. ನೋಡಿ ಎಲ್ಲ ಇನ್ನೂ ಬಿದ್ಕೊಂಡಿದ್ದಾರೆ. ಮನು ಮುಖ ಈಗ ಬೇಗ ರೆಡಿಯಾಗಿ ಬನ್ನಿ. ರೆಡಿ ಆಮೇಲೆ ಸಿಗ್ತೀನಿ. ಎಲ್ಲರಿಗೂ ವೇಟ್ ಮಾಡ್ತಾರೆ. ಹಾಯ್ ಗಾಯ್ಸ್, ಈಗ ಫೈನಲಿ ನಾವು ರೆಡಿ. ಇಲ್ಲಿಂದ ರೆಡಿ ಸೀರೆ ಕುತ್ಕೊಂಡು ಬೇರೆ ರೆಡಿ ಇಲ್ಲಿಂದ ರೆಡಿಯಾಗಿ ಈಗ ನಮ್ಮ ಮನೆಗೆ ಹೋಗಿದ್ದು. ನಮ್ಮ ಮನೆಗೆ ಹೋಗಿ ಸ್ವಲ್ಪ ಮೇಕಪ್ ಮಾಡ್ಕೊಂಡು ಆಮೇಲೆ ಈಗ ಟೈಮ್ ಬಂದು 9 o'clock ಆಗಿದೆ. ಒಂದು 9:30 ಹಂಗಾದ್ರೆ ಇಲ್ಲಿಂದ ಹೊರಡಬೇಕು. ಸೊ ಬನ್ನಿ ಹೋಗಿ ಮೇಕಪ್ ಮಾಡ್ಕೊಂಡು ರೆಡಿಯಾಗಿ ಆಮೇಲೆ ಹೊರಡುವಾಗ ನಿಮಗೆ ಸಿಗ್ತೀನಿ. ಹಾಯ್ ಗಾಯ್ಸ್, ಫೈನಲಿ ನಾನು ಮದುವೆಗೆ ರೆಡಿಯಾಗಿದ್ದೀನಿ. ನೋಡಿ ಹೆಂಗೆ ಕಾಣಿಸ್ತಾರೆ ಅಂತ ಹೇಳಿ. ಈಗ ಮದುವೆಗೆ ರೆಡಿಯಾಗಿದೆ. ಈಗ ಚಪ್ಪಲ್ ಹಾಕೊಂಡು ಮದುವೆಗೆ ಹೋಗ್ಬೇಕು. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ಇನ್ನು ಈಗ ಬೈಕಲ್ಲ ನಾನು ಟ್ರಾವೆಲ್ ಮಾಡಬೇಕು. ನಾನೇ ಬೈಕ್ ಓಡಿಸ್ಕೊಂಡು ಹೋಗ್ಬೇಕು. ಇದರಿಂದ ಹೊರಡ್ತಾ ಇದ್ದೀನಿ. ಇದರಿಂದ ಹೊರಟು ಈಗ ಅಲ್ಲಿ ರೀಚ್ ಆದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ಮನೆ ಬಿಡ್ತಾ ಇದ್ದೀನಿ ನಿಮಗೆ. ಸೊ ಲೆಟ್ಸ್ ಗೋ. ಹಾಯ್ ಗಾಯ್ಸ್, ಫೈನಲಿ ನಾವು ಇಲ್ಲಿಂದ ಹೊರಟಿದ್ದೀವಿ. ಈಗ ನಾನು, ಜಾನು, ಮನು ನಾವೆಲ್ಲ ಹೋಗ್ತಾ ಇದ್ದೀವಿ. ಈಗ ನಮ್ಮ ಜಾನುನ ನಮ್ಮ ಹೋಟ್ಲಲ್ಲಿ ಡ್ರಾಪ್ ಮಾಡಿ ನಾನು ಮನು ಮದುವೆಗೆ ಹೋಗ್ತೇವೆ. ಹಾಯ್ ಗಾಯ್ಸ್, ಫೈನಲಿ ಮದುವೆ ಮನೆಗೆ ಬಂದಿದ್ದೀವಿ. ಬನ್ನಿ ಇವಾಗ ತೋರಿಸ್ತೀನಿ ನಿಮಗೆ. ಬನ್ನಿ ಮದುವೆ ಹುಡುಗ ಹೋಗಿ ತೋರಿಸ್ತೀನಿ. ಈಗ ತೋರಿಸ್ಬಿಟ್ಟು ನೆಕ್ಸ್ಟ್ ತಿಂಡಿನ ಊಟ ಮಾಡಿಕೊಂಡು ಮಾರ್ಕೊಂಡು ಹೋಗೋದಷ್ಟೇ. ಕಸ ಚೇಂಜ್ ಮಾಡಿ. ಅವಳೆಲ್ಲೊಬ್ಳು, ನೇತ್ರ ಎಲ್ಲೊಬ್ಳು. ಓಕೆ, ನಾನೇ ಚಂದ ಇದೆ. ನಾನು ಬ್ಲಾಗ್ ಮಾಡೋದೇ ಮತ್ತೊಂದು ಯಾವಾಗಲೂ ನೋಡಿ ಗಾಯ್ಸ್. ನೀವು ನನಗೆ ಹೆಂಗೆ ರೆಡಿ ಆಗಿದ್ದಾಳೆ ನೋಡಿ ಸುಂದರಿ. ಯಾವುದಾದ್ರೂ ಹುಡುಗ ಇದ್ರೆ ಹೇಳಿ, ನೆಕ್ಸ್ಟ್ ಇವಳೆ ಮದುವೆ ಹುಡುಗಿ. ನಮ್ದಿನಲ್ಲಿ ಹೇಳಿದ್ದೀವಿ. ನಮ್ಗಿಂತ 2 years ದೊಡ್ಡವರಾಗಿ ನೋಡಿದ್ರೆ ಗೊತ್ತಾಗುತ್ತೆ. ನೋಡೋದು ಮುಖ್ಯ ಅಲ್ಲ, ಏಜ್ ಮುಖ್ಯ. ಸೊ ಈಗ ಮದುವೆ ಮುಗಿಸ್ಕೊಂಡು ಇಲ್ಲ, ನಾನು ಆಮೇಲೆ ತಿಂದ್ವಿ. ತಿಂಡಿ ತಿನ್ಕೊಂಡು ಬಂದ್ವಿ. ನಾನು ಓಡಿಸ್ತಿದ್ದೆ, ಅವಳು ತಿಂಡಿ ತಿಂದ್ಲು. ಅವ್ರ ಅಮ್ಮನ ಮಾಡಿದ್ರು. ಈಗ ಒಂದೆರಡು ರೀಲ್ಸ್ ಮಾಡಿಕೊಂಡು ನಮ್ಮ ಹುಡುಗಿ ಜೊತೆ ತುಂಬ ದಿನ ಆದಮೇಲೆ ಆಮೇಲೆ ಹೋಗ್ತೀವಿ. ನಿಮ್ಗೆ ತೋರಿಸ್ತೀನಿ ಬನ್ನಿ ಏನೇನಾಗುತ್ತೆ ಮುಂದೆ ಅಂತ.
ಎಲ್ಲ ಮುಗಿದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಮ್ಮದು ವೀಡಿಯೋ ಶೂಟಿಂಗ್ ಫೋಟೋ ಶೂಟಿಂಗ್ ಎಲ್ಲ ಮುಗಿದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾವು ಊಟ ಮಾಡಿಕೊಂಡು ಇಲ್ಲಿಂದ ಹೊರಡ್ತೀವಿ. ನೆಕ್ಸ್ಟ್ ಮನೆ ಏನು ಪ್ಲಾನ್? ಮನೆಗೆ ಹೋಗಿ ಇವತ್ತು ಸಾಯಂಕಾಲ ಇನ್ನೊಂದು ಕಡೆ ಹೋಗೋದಿದೆ, ಅಲ್ಲಿ ಹೋಗ್ಬೇಕು. ಸೊ ಬನ್ನಿ ಹೋಗೋಣ. ಈಗ ಸದ್ಯಕ್ಕೆ ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಊಟ ಮಾಡೋಕೆ ಹೋಗ್ತೀವಿ. ಊಟಕ್ಕೆ ಹೋದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀವಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇದ್ದೀವಿ. ಫೈನಲಿ ಈಗ ಊಟಕ್ಕೆ ಬಂದಿದ್ದೀವಿ. ಎಷ್ಟೊತ್ತಾದಮೇಲೆ ಟೈಮ್ ಎಷ್ಟಾಗಿದೆ ಈಗ? 12 ಗಂಟೆ ಆಗಿದೆ. 12 ಗಂಟೆಗೆ ಊಟಕ್ಕೆ ಬಂದಿದ್ದೀವಿ. ಎಲ್ಲ ಊಟ ಮಾಡ್ತಾ ಇದ್ವಿ. ಯಾರೂ ಊಟಕ್ಕೆ ಬಂದಿಲ್ವೇ? ನಾವೇ ಬಂದಿರೋದು ಊಟಕ್ಕೆ. ಗೈಸ್ ಯಾರೂ ಬಂದೇ ಇಲ್ಲ ಇನ್ನು. ಓಕೆ, ಈಗ ನಾವು ಬೇಗ ಬೇಗ ಊಟ ಮಾಡಿಕೊಂಡು ಹೋಗ್ತೀವಿ. ಊಟಕ್ಕೆ ಏನೇನಿರುತ್ತೆ ನೋಡಿ ಬನ್ನಿ. ಏನಿದೆ ಊಟಕ್ಕೆ? ನನಗೆ ಗೊತ್ತಿಲ್ಲ, ಇವಾಗ ನೋಡಬೇಕು. ನೋಡಿ ಗೈಸ್, ಇದೆಲ್ಲ ರೆಡಿಯಾಗಿದೆ. ಮಜ್ಜಿಗೆ, ಅನ್ನ, ಇದೆಲ್ಲ ಬೆಳಗ್ಗೆ. ಈಗ ಫೈನಲಿ ಊಟಕ್ಕೆ ಬಂದಿದ್ದೀವಿ ಗೈಸ್. ಮದುವೆ ಹುಡುಗ ಈಗ ನಾವೆಲ್ಲ ಊಟಕ್ಕೆ ಕೂತಿದ್ದೀವಿ ನೋಡಿ ಇವ್ರ ಜೊತೆ. ನೀರು ಕುಡ್ಕೊಂಡು ಜ್ಯೂಸ್ ಕುಡಿತಿದ್ಯಾ ಅಂತಿದ್ದಾಗ ಏನು ಹೇಳ್ಬೇಕು ಇವಾಗ? ಏನೇ ತಿಂತೀಯಲ್ಲ ಸೀರೆ ಅವ್ರಿಗೂ ಹಿಂಗೆ ಕೊಟ್ಟವರು ಜಾರ್ತಾ ಇದೆ. ಸಾಲ್ತಾ ಇದೆ, ಬಟ್ ಸೀರೆ ಜಾರ್ತಾ ಇದೆ. ಹಾಯ್ ಗಾಯ್ಸ್, ಈಗ ಫೈನಲಿ ನಾವು ಊಟ ಮುಗಿಸ್ಕೊಂಡು ಈಗ ರೀಲ್ಸ್ ಮಾಡೋಕ್ಕೆ ಬಂದಿದ್ದೀವಿ. ನೇತ್ರ ಸ್ವಲ್ಪ ಫ್ರೆಂಡ್ಸ್ ಇದ್ದಾರೆ, ಅವ್ರ ಜೊತೆ ನಾನು ರೀಲ್ಸ್ ಹಾಕಿದ್ದೀನಿ. ಈಗ ರೀಲ್ಸ್ ನೀವು ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ರೀಲ್ಸ್ನ ನೋಡ್ಬೋದು. ಈಗ ರೀಲ್ಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ. ಇಲ್ಲಿ ನೋಡಿ, ಇವರೆಲ್ಲ ರೀಲ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಇವರೇ ನಮ್ಮ ವೀಡಿಯೋಗ್ರಾಫರ್ ಇವತ್ತು ರೀಲ್ಸ್ ತೆಗಿಯೋಕ್ಕೆ. ಈಗ ರೀಲ್ಸ್ ಮುಗಿಸ್ಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ. ಓಕೆ ಗಾಯ್ಸ್, ಈಗ ನಂದು ಮುಗ್ದಿದೆ. ನಾನು ಮನೆಗೆ ಹೊರಡ್ತಾ ಇದ್ದೀನಿ. ಇಷ್ಟೊತ್ತು ರೀಲ್ಸ್ ಮಾಡ್ತಾ ಇದ್ವಿ. ಬಾಯ್ ನೇತ್ರ, ಬಾಯ್ ಬಾಯ್ ಎಲ್ಲರಿಗೂ ಬಾಯ್. ಮಾಮನ್ ಹೋಗೋಣ. ಸೊ ಫೈನಲಿ ಈಗ ನಾನು ಹೊರಟಿದ್ದೀನಿ. ಈಗ ಇದನ್ನು ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ನೋಡಿ ನಾವು ಈ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಸೊ ಈಗ ಬನ್ನಿ, ಲೆಟ್ಸ್ ಗೋ. ಕನ್ನಡಕ್ಕೆ ಹಾಕೋಬೇಕು, ಸಿಕ್ಕಾಪಟ್ಟೆ ಧೂಳಿದೆ. ಇದು ಹಾಕ್ಕೊಂಡು ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಹೋಗಿ ಮನೆಗೆ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಹಾಯ್ ಗಾಯ್ಸ್, ಫೈನಲಿ ಮನೆಗೆ ಬಂದು ತಲುಪಿದ್ದೀವಿ. ಇವಾಗೆಲ್ಲ ಮನೆಗೆ ಬಂದಿದ್ದೀವಿ. ಜಾನು ಹೋಟೆಲ್ ಇದ್ರು, ಅವ್ರನ್ನೂ ಕರ್ಕೊಂಡು ಬಂದಿದ್ದೀನಿ. ಜಾನು ಡೋರ್ ಕ್ಲೋಸ್ ಮಾಡಿಬಿಟ್ಟು ಈಗೆಲ್ಲ ಮನೆಗೆ ಬಂದು ತಲುಪಿದ್ದೀವಿ. ಅಷ್ಟೇ ಇವತ್ತಿನ ಬ್ಲಾಗ್ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನು ನೆಕ್ಸ್ಟ್ ಯಾವ್ಯಾವ ಥರ ವಿಡಿಯೋ ಮಾಡ್ಬೋದು ಅಂತ ನನಗೆ ಸ್ವಲ್ಪ ಸಜೆಷನ್ಸ್ ಕೊಡಿ. ನಾನೇನು ಹೊಸೊಬ್ಳು ಕಲಿತಾ ಇದ್ದೀನಿ. ಸೊ ಪ್ಲೀಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್ ಬಾಯ್.